ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೇ ರಾಧೇ. ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ 26 ಮತ್ತು 27ನೇ ಸಾಲಿನ ದ್ವಿತೀಯ PUC 1ನೇ ಘಟಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ, ವಿಷಯ ಅರ್ಥಶಾಸ್ತ್ರ. ಸಮಯ 1 ಗಂಟೆ, ಅಂಕಗಳು 30. ಸೊ ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಿಮಗೆ ಮಂಡಳಿ ಬಿಟ್ಟಿರುವಂತಹ LBಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ, ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟನ್ನು ಒಳಗೊಂಡಿರುವಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ನೀವೆಲ್ಲ ಏನು ಗಮನಿಸಬೇಕು ಅಂತಂದರೆ, ಇವು ಘಟಕವನ್ನು ಆಧಾರವಾಗಿಟ್ಟುಕೊಂಡು ನಿಮಗೆ ಕೇಳಿರುವಂತಹ ಒಂದು, ನಿಮಗೆ ಯಾವ ರೀತಿ ಘಟಕ ಪರೀಕ್ಷೆಯಲ್ಲಿ ಇಲ್ಲಿ ಕೇಳಿದ್ದಾರೆ ಅಂಥೇಳಿ ನೀವು ನೋಡ್ತಾ ಹೋಗ್ಬೋದು. ನೋಡಿ, ಸೂಚನೆ 1, ಪ್ರಶ್ನೆಗಳನ್ನು ಮಾರ್ಜಿನಲ್ಲಿ ಸ್ಪಷ್ಟವಾಗಿ ಬರೆಯಿರಿ. ಪ್ರತಿ ಪ್ರಶ್ನೆಗೆ ಉತ್ತರವನ್ನು ನಿಖರವಾಗಿರಬೇಕು. ಭಾಗ ಎ ಅಲ್ಲಿ ಬರೆಯುವಂಥ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಅಂತ ಹೇಳ್ತಾರೆ. ಯಾರೆಲ್ಲ ಎಕನಾಮಿಕ್ ಸಬ್ಜೆಕ್ಟನ್ನು ತೆಗೆದುಕೊಂಡಿದ್ದೀರಿ, ನಿಮಗೆ ನೀವು ಈ ಸೂಚನೆಗಳನ್ನು ಕಂಪಲ್ಸರಿ ನೀವೇನಪ್ಪ ಅಂತಂದರೆ ಗಮನಿಸುವಂಥದ್ದು ಬಹಳ ಮುಖ್ಯ ಅಂತ ಹೇಳ್ತೇನೆ. ಸೊ ಹಾಗೆ ಅದೇ ರೀತಿಯಾಗಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತೀನಿ. ಬನ್ನಿ ಮೊದಲು ಭಾಗ ಎಗೆ ನೋಡೋಣ. ಭಾಗ ಎಯಲ್ಲಿ ನಿಮಗೆ 2 ಅಂಕಗಳನ್ನು ಸೀಮಿತ ಇಟ್ಟಿದ್ದಾರೆ ಘಟಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಭಾಳ ಸಾರಿ ಪ್ರಶ್ನೆ ಕೇಳಿದ್ದಾನೆ, ರಿಪೀಟೆಡ್ಡು. 1, ಆರ್ಥಿಕತೆಯ ಕೊರತೆಯೇ ಸಂಪನ್ಮೂಲಗಳು ಅಂತ ಹೇಳಿಕೊಟ್ಟಿದ್ದಾನೆ. ಕೊಟ್ಟಿರುವಂಥ 4 ಆಯ್ಕೆಗಳಲ್ಲಿ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ, ಅಥವಾ ಏಕ ಬಳಕೆಯನ್ನು ಹೊಂದಿದೆ, ಅಥವಾ ಅಪರಿಮಿತ ಬಳಕೆಯನ್ನು ಹೊಂದಿದೆ, ಡಿ ಮಿತ ಬಳಕೆಯನ್ನು ಹೊಂದಿವೆ. ಕೊಟ್ಟಂಥ 4 ಆಯ್ಕೆಗಳನ್ನು ಗಮನಿಸಿ ಸರಿಯಾದ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಇಲ್ಲ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇದರ ಒಂದು ಕೀ ಆನ್ಸರನ್ನು ಕೊಡ್ತೀನಿ, ಯಾವುದು ವರಿ ಮಾಡಬೇಡಿ. ಮುಂದಿನ ಪ್ರಶ್ನೆ, ಅನುಭೋಗಿಯ ಆದಾಯಕ್ಕೆ ಲಭ್ಯವಿರುವ ಸಂಯೋಜನೆಗಳು ಇವುಗಳನ್ನು ಅವಲಂಬಿಸಿವೆ ಅಂತ ಹೇಳ್ತಾರೆ. ಬಣ್ಣ ಮತ್ತು ಆಕಾರ, ಬೆಲೆ ಮತ್ತು ಆದಾಯ, ಆದಾಯ ಮತ್ತು ಗುಣಮಟ್ಟ, ಬೆಲೆ ಮತ್ತು ಬೇಡಿಕೆ. ಈ 4ರಲ್ಲಿ ಯಾವುದು ಉತ್ತರ ಅಂಥೇಳಿ ಕಮೆಂಟ್ ಮೂಲಕ ನೀವೆಲ್ಲರೂ ತಿಳಿಸಿ. ಇನ್ನು ಬಿಟ್ಟ ಸ್ಥಳವನ್ನು ಗಮನಿಸ್ತಾ ಹೋಗ್ತೀರಿ ನೀವೆಲ್ಲ. ಇಲ್ಲಿಯೂ ಸಹ 2 ಅಂಕ ನಿಮಗೆ ಇಲ್ಲಿ ನಿಗದಿ ಮಾಡಿದ್ದಾರೆ. ಆವರಣದಲ್ಲಿರುವಂಥ ಸರಿಯಾದ ಉತ್ತರವನ್ನು ಆರಿಸಿರಿ, ಖಾಲಿ ಬಿಟ್ಟ ಸ್ಥಳದಲ್ಲಿ ಅದನ್ನು ಬರೀರಿ ಅಂತ ಹೇಳ್ತಾರೆ. ಒಂದು ತುಷ್ಟಿಗುಣ, ಇನ್ನೊಂದು ಮಾರುಕಟ್ಟೆ, ಇನ್ನೊಂದು ಮಿಶ್ರ ಅಂತ ಹೇಳ್ತೀವಿ. ವಾಸ್ತವಿಕವಾಗಿ ಎಲ್ಲ ಆರ್ಥಿಕತೆಗಳು ಏನಾಗಿವೆ? ಮಿಶ್ರ ಆರ್ಥಿಕತೆಗಳಾಗಿವೆ. ಇದು ಬಹಳ ರಿಪೀಟೆಡ್ ಆಗಿರುವಂಥ ಕೆಲಸಗಳು ನಿಮಗೆ ಗೊತ್ತಿದೆ. ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯವನ್ನು ನಾವು ಏನಂತ ಕರಿತೀವಿ? ತುಷ್ಟಿಗುಣ ಅಂತ ಕರಿತೀವಿ. ಏನು ಕರಿತೀವಿ ರೀ? ತುಷ್ಟಿಗುಣ. ನಿಮ್ಗೆ ಉತ್ತರ ಸರಳವಾಗಿ ನೀವು ಅಂಕಗಳನ್ನು ಇಲ್ಲಿ ಪಡಿಬೋದು. ಏನು ನೇರವಾಗಿ ಹೊಂದಿಸಿ ಬೇರೆ ಕಡೆ ಹೋಗ್ತಾನೆ. ಇಲ್ಲಿ ಮಾರುಕಟ್ಟೆ ಅರ್ಥವ್ಯವಸ್ಥೆ, ಶಿಕ್ಷಕರ ಸೇವೆ, ಬೇಡಿಕೆ ರೇಖೆ ಅಂತ ಹೇಳ್ತೀವಿ. ಈಗ ನೀವಿಲ್ಲಿ ನೋಡಿ, ಆಯ್ಕೆಗಳಲ್ಲಿ ಉತ್ತರವನ್ನು ಈ ಕಾಲಮ್ನಲ್ಲಿ ಕೊಟ್ಟಿದ್ದಾರೆ. ಆ ಉತ್ತರಗಳನ್ನು ಗಮನಿಸಿ. ಕೆಳಮುಖ ಇಳಿಜಾರು, ಖಾಸಗಿ ಒಡೆತನ, ಕೌಶಲ್ಯ, ಸರ್ಕಾರ ಅಂತ ಹೇಳ್ತಾರೆ. ಸರ್, ಹಾಗಾದರೆ ನಾವಿಲ್ಲಿ ಮುಂದೆ ಒಂದೊಂದಾಗಿ ನೋಡೋಣ. ಈಗ ಮಾರುಕಟ್ಟೆ ಅರ್ಥವ್ಯವಸ್ಥೆ, ಈ ಕೊಟ್ಟಂಥ 4 ಆಯ್ಕೆಗಳಲ್ಲಿ ನೀವು ನೋಡ್ತಾ ಹೋದರೆ, ಇದು ನಾವು ಈ ಒಂದು ಏನಂತೀವಿ? ಖಾಸಗಿ ಒಡೆತನ ಅಂಥೇಳಿ ನಾವು ಹೇಳ್ಬೋದು. ಶಿಕ್ಷಕರ ಸೇವೆ, ಇದು ಕೌಶಲ್ಯಕ್ಕೆ ಸಂಬಂಧಪಟ್ಟಂಥದ್ದು. ಈ ಬೇಡಿಕೆ ರೇಖೆ ಅಂತಂದರೆ ಅದು ಕೆಳಮುಖವಾಗಿ ಇರುವಂಥದ್ದು. ಸೊ ಹಾಗಾಗಿ ಉತ್ತರ ನಿಮ್ಗೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ನಾನು ಉತ್ತರವನ್ನು ಕೊಡ್ತೀನಿ ನಿಮಗೆ. ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ವಿವರಣೆ ಮಾಡ್ತಾಯಿದ್ದೀನಿ, ಸ್ವಲ್ಪ ನೀವು ಅದನ್ನು ಗಮನಿಸ್ತಾ ಹೋಗಿ. ಇಲ್ಲಿ 1 ಅಂಕದ 2 ಪ್ರಶ್ನೆಗಳು 2 ಅಂಕ ಕೇಳ್ತಾರೆ. ಆಯ್ಕೆಯ ಸಮಸ್ಯೆ ಏಕೆ ಉದ್ಭವ ಆಗ್ತದೆ ಅಂಥೇಳಿ. ನಿಮ್ಗೆ ಆಲ್ರೆಡಿ ನಾನು ಈ ಒಂದು ಸೆಕೆಂಡ್ PUC ಎಕನಾಮಿಕ್ಸ್ ಮಾಡಿರುವಂಥ ಭಾಳಷ್ಟು ವೀಡಿಯೋಗಳಿದ್ದಾವೆ. 2025 ಮತ್ತು 26ನೇ ಸಾಲಿಗೆ ಸಂಬಂಧಪಟ್ಟಂತೆ, ಅದು ಎನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಮಿಡ್ ಟರ್ಮ್ ಎಕ್ಸಾಮ್ ಆಗಿರ್ಬೋದು, ಇದರೆಲ್ಲ ಮಾಹಿತಿಯನ್ನು ನಮ್ಮ ಪ್ಲೇಲಿಸ್ಟಲ್ಲಿ ನಿಮಗೆ ಭಾಳಷ್ಟು ವೀಡಿಯೋಗಳಿದ್ದಾವೆ. ದಯವಿಟ್ಟು ಹೋಗಿ ಈ ಎಕನಾಮಿಕ್ಸ್ ಸಂಬಂಧಪಟ್ಟ ವೀಡಿಯೋಗಳನ್ನು ನೋಡ್ಕೊಳ್ಳಿ. ಅಲ್ಲಿ ನಿಮ್ಗೆ ಎಲ್ಲ ಉತ್ತರಗಳು ಸಿಗ್ತವೆ. ದಯವಿಟ್ಟು ಅದನ್ನು ಗಮನಿಸಿ. MRS ಅನ್ನು ವಿಸ್ತರಿಸಿ. ಹೌದಾ? ಎಷ್ಟು ಒಂದು ಉತ್ತಮವಾಗಿರುವಂಥ ಪ್ರಶ್ನೆ ಇಲ್ಲಿ ಕೇಳಿದ್ದಾರೆ. ಇದರ ವಿಸ್ತೃತ ರೂಪವನ್ನು ನೀವು ಬರಿಬೇಕು. ನೆಕ್ಸ್ಟು ಇನ್ನು ಈ ಭಾಗದಲ್ಲಿ 6 ಅಂಕದ ಪ್ರಶ್ನೆ ಇದೆ. ಭಾಗ B ಯಲ್ಲಿ
ಕೆಳಗಿನ ಯಾವುದಾದ್ರು 3 ಪ್ರಶ್ನೆಗಳಿಗೆ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ. ಎಷ್ಟು ವಾಕ್ಯಗಳಲ್ಲಿ? 4 ವಾಕ್ಯಗಳಲ್ಲಿ. ಪ್ರಶ್ನೆಗಳನ್ನು ಗಮನಿಸಿ. ಒಂದು, ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಹೆಸರಿಸಿ. ಕೇಂದ್ರೀಯ ಸಮಸ್ಯೆಗಳನ್ನು ಹೆಸರಿಸಿ ಅಂತ ಕೊಡ್ತಾನೆ. ತದನಂತರ 2ನೇ ಪ್ರಶ್ನೆ, ಉತ್ಪಾದನೆ ಸಾಧ್ಯತಾ ಗಡಿ ಎಂದರೇನು? ಇವೆಲ್ಲವೂ ನಿಮಗೆ ರಿಪೀಟ್ ಆಗಿರುವಂಥ ಕ್ವಶನ್. ಹೋದ ವರ್ಷ ಏನು 2025 ಮತ್ತು 26 ಇತ್ತಲ್ಲ, ಅಲ್ಲಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆಗಳು. ಇನ್ನು ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ ನಡುವಿನ ಭಿನ್ನತೆ, ವ್ಯತ್ಯಾಸ ಅಂತ ಕೇಳ್ತಾನೆ. ಏನು ಕೇಳ್ತಾನೆ? ವ್ಯತ್ಯಾಸ ಬರೀರಿ. ಸೂಕ್ಷ್ಮ ವರ್ಗ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ ಅಂತ ಕೇಳ್ತಾನೆ. ಏಕಾತ್ಮಕ ಒಲವು ಎಂದರೇನು? ಇವುಗಳನ್ನು ಬರೀಬೇಕು. ಇನ್ನು ನೆಕ್ಸ್ಟು ಭಾಗ ಸಿಗೆ ಹೋಗೋಣ. ಇಲ್ಲಿ 4 ಅಂಕ ಒಂದು ಪ್ರಶ್ನೆಯನ್ನು ಇಟ್ಟಿದ್ದಾನೆ. ಎಷ್ಟು? ಒಂದು ಪ್ರಶ್ನೆ 12 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಡ್ತಾನೆ. ಕೇಂದ್ರೀಯ ಯೋಜಿತ ಆರ್ಥಿಕತೆಯನ್ನು ಕುರಿತು ಬರೆಯಿರಿ. ಕೇಂದ್ರೀಯ ಯೋಜಿತವಾದಂಥ ಆರ್ಥಿಕತೆಯನ್ನು ಕುರಿತು ಬರೆಯಿರಿ. ಬಜೆಟ್ ರೇಖೆಯ ಇಳಿಜಾರಿನ ನಿಷ್ಪತ್ತಿಯನ್ನು ನಿರೂಪಿಸಿ ಅಂತ ಹೇಳ್ತಾರೆ. ಬಜೆಟ್ ರೇಖೆ ಇಳಿಜಾರಿನ ನಿಷ್ಪತ್ತಿಯನ್ನು ನಿರೂಪಿಸಿ ಅಂತ ಹೇಳ್ತಾರೆ. ನೆಕ್ಸ್ಟು ಮುಂದೆ ಭಾಗ ಡಿಯನ್ನು ಗಮನಿಸಿ. ಈ ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ 20 ವಾಕ್ಯಗಳಲ್ಲಿ ಉತ್ತರಿಸಿ. ಎಷ್ಟು ವಾಕ್ಯಗಳಲ್ಲಿ? 26 ಅಂಕಕ್ಕಿದೆ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ಕೋಷ್ಟಕನೂ ಇದೆ, ರೇಖಾಚಿತ್ರನೂ ಇದೆ, ಅದರ ಸಹಾಯದಿಂದ ವಿವರಿಸಿ ಅಂತ ಕೊಡ್ತಾರೆ. ಬಜೆಟ್ ಗಣದಲ್ಲಿ ಬದಲಾವಣೆಗಳನ್ನು ರೇಖಾಚಿತ್ರಗಳ ಸಹಾಯದಿಂದ ವಿಶ್ಲೇಷಿಸಿ ಅಂತ ಕೊಡ್ತಾರೆ. ಸೊ ಒಟ್ಟು ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡಿ. ಇನ್ನು ಭಾಗ ಹೀಗೆ ಹೋಗ್ತೀವಿ. ಇಲ್ಲಿ ಒಂದು ಕಾರ್ಯಭಾರವನ್ನು ಕೊಡ್ತಾನೆ. ಅದರ ನಿಯೋಜನೆತ ಆಧಾರಿತ ಪ್ರಶ್ನೆಗಳನ್ನು ಉತ್ತರಿಸಬೇಕು. ಸರ್ ಹಂಗಂದ್ರೆ ಏನು? 5 ಅಂಕದ ಪ್ರಶ್ನೆ ನಿಮಗೆ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಒಬ್ಬ ಅನುಭೋಗಿಯು 2 ಸರಕುಗಳನ್ನು ಅನುಭೋಗಿಸಲು ಬಯಸಿದ್ದು, 2 ವಸ್ತುವನ್ನು ಅನುಭವಿಸಲು ಬಳಸ್ತಾನೆ. ಅದು ಎಕ್ಸ್ ಸರಕಿನ ಬೆಲೆ 10 ಮತ್ತು X2 ಸರಕಿನ ಬೆಲೆ 20 ಆಗಿದೆ. ಅನುಭೋಗಿಯ ಆದಾಯವು 100 ಆಗಿದ್ದಾಗ ಈ ಕೆಳಗಿನವುಗಳನ್ನು ಉತ್ತರಿಸಿ ಅಂತ ಕೊಡ್ತಾನೆ. 10 + 20 ಟೋಟಲ್ ಎಷ್ಟಾಯ್ತು ರೀ? 30 ಆಯಿತು. ಇಷ್ಟು ನೋಡ್ಕೊಳ್ಳೋಣ ನಾವು. ಫಸ್ಟ್, ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X1 ಸರಕನ್ನು ಅನುಭೋಗಿಸಬಹುದು? X1 ಎಷ್ಟು ರೀ? 10. ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X2 ಅನ್ನು ಅನುಭೋಗಿಸಬಹುದು? 20. ಬಜೆಟ್ ರೇಖೆ ಇಳಿಮುಖ, ಕೆಳಮುಖ ಮತ್ತು ಮೇಲ್ಮುಖವಾಗಿರುತ್ತದೆ. ಇದನ್ನು ವಿವರಿಸಿ. ಬಜೆಟ್ ರೇಖೆ ಮೇಲಿನ ಎಲ್ಲ ಸಂಯೋಜನೆ ಅನುಭೋಗಿಯು ಆದಾಯಕ್ಕೆ ಸಮನಾಗಿರುತ್ತದೆ ಅಥವಾ ಇಲ್ಲವೇ? ಇದನ್ನು ನೀವು ಒಂದು ಕಾರ್ಯಭಾರವನ್ನು ಕೊಟ್ಟಿದ್ದಾರೆ. ಅನುಭೋಗಿ ಎಕ್ಸ್ನ ಸರಕಿನ ಹೆಚ್ಚುವರಿ ಘಟಕವನ್ನು ಪಡೆಯಲು ಬಯಸಿದರೆ X2 ಸರಕುಗಳನ್ನು ಬಿಟ್ಟು ಕೊಡಬೇಕಾಗುತ್ತದೆ. ಇದು ಸರಿಯೇ? ಸೊ ಈ ರೀತಿ ಪ್ರಶ್ನೆಗಳು ಬಂದಾಗ ನೀವು ಅದನ್ನು ಸರಿಯಾಗಿ ಗಮನಿಸಿ ಬರೀಬೇಕು. ಇದರ ಉತ್ತರವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ನಿಮಗೆ. ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ನೀವೆಲ್ಲರೂ ಕಮೆಂಟಲ್ಲಿ ತಪ್ಪದೆ ತಿಳಿಸಿ. ಮತ್ತು ನಿಮಗೆ ಈ PDF ಅನ್ನು ನಮ್ಮ ಈ ಒಂದು ಟೆಲಿಗ್ರಾಮ್ ಇದೆಯಲ್ಲ, ಆ ಟೆಲಿಗ್ರಾಮಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ ಈ ವಿಡಿಯೋ ಕೆಳಗೆ. ಆ ಲಿಂಕನ್ನು ಬಳಸ್ಕೊಂಡು ಈ PDF ನಿಮಗೆ ಅವೈಲೇಬಲ್ ಇರ್ತದೆ, ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನಷ್ಟು ಮಾಹಿತಿ ಏನಾದರೂ ಬೇಕಿದ್ದರೆ ದಯವಿಟ್ಟು ತಪ್ಪದೆ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಯೇ ಕೊನೆಗೊಳಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ರಾಧೇ ರಾಧೇಯ.